Hello guys, welcome back to Tech Pimpa channel. ನಾವು ಪ್ರೀವಿಯಸ್ ವಿಡಿಯೋದಾಗ ಟ್ರೀ ಮ್ಯಾಪ್ ಅಂದ್ರೇನ ನೇವಿಗೇಬಲ್ ಮ್ಯಾಪ್ ದಾಗ ಯಾವ ಮೆಥಡ್ಸ್ ಅದಾವ ಸಾರ್ಟೆಡ್ ಮ್ಯಾಪ್ ದಾಗ ಯಾವ ಮೆಥಡ್ಸ್ ಅದಾವ ಅಂತ ಹೇಳಿ ನೋಡಿದ್ವಿ. ಈ ವಿಡಿಯೋದಾಗ ಕೋಡ್ ಎಕ್ಸಾಂಪಲ್ ನೋಡೋಣ ಅಂತ. ನಾನು ಈ ಕ್ಲಾಸ್ ದಾಗ ಸಾರ್ಟೆಡ್ ಮ್ಯಾಪ್ ದಾಗ ಯಾವ ಮೆಥಡ್ಸ್ ಅದಾವಲ್ಲ ಅವನ್ನ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಲೈನ್ ನಂಬರ್ 7 ದಾಗ ನಾನು ಟ್ರೀ ಮ್ಯಾಪ್ ಅದ ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕ್ತೀನಿ. ಕೀಸ್ ಆಫ್ ಟೈಪ್ ಇಂಟೀಜರ್ ಐತಿ, ವ್ಯಾಲ್ಯೂ ಆಫ್ ಟೈಪ್ ಸ್ಟ್ರಿಂಗ್ ಐತಿ. ಸೊ ನಾನು ಈ ರೀತಿ ಕೀ ವ್ಯಾಲ್ಯೂ ಪೇರ್ ನಾನು ಇನ್ಸರ್ಟ್ ಮಾಡಾಕ್ತೀನಿ. ಕೀ ಆಗಿ 10 40 30 20 ಅಂತ ಹೇಳಿ ಮೆನ್ಷನ್ ಮಾಡಾಕ್ತೀನಿ. ಅದ್ರ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಗಿ ನಾನು ಆಪಲ್ ಡೇಟ್ ಚೆರಿ ಬನಾನಾ ಅಂತ ಹೇಳಿ ಇನ್ಸರ್ಟ್ ಮಾಡಾಕ್ತೀನಿ. ಲೈನ್ ನಂಬರ್ 13 ದಾಗ ನಾನು ಮ್ಯಾಪ್ ನ ಪ್ರಿಂಟ್ ಮಾಡಾಕತ್ತೀನಿ. ಸೊ ಇಲ್ಲೇ ಮ್ಯಾಪ್ ನ ಪ್ರಿಂಟ್ ಮಾಡಿದ್ರೆ ನಮಗ ಈ ಮ್ಯಾಗ ಸಾರ್ಟ್ ಆಗಿ ಕೀ ವ್ಯಾಲ್ಯೂ ಪೇರ ಈ ರೀತಿ ಬರ್ತಾವ. ಸೊ ಇದ ಟ್ರೀ ಮ್ಯಾಪ್ ಇಂಟರ್ನಲ್ಲಿ ಯಾವ ರೀತಿ ವರ್ಕ್ ಆಗ್ತೈತಿ ಅಂತಂದ್ರ ಇದ ಟ್ರೀ ಮ್ಯಾಪ್ ಪುಟ್ ಮೆಥಡ್. ಸೊ ಇಲ್ಲಿ ಲೈನ್ ನಂಬರ್ 791 ದಾಗ ನೋಡಿದ್ರ ಕಂಪೇರೇಟರ್ ನ ಅವರ CPR ಅಂತೇಳಿ ಒಂದ ಲೋಕಲ್ ವೇರಿಯೇಬಲ್ ಗೆ ಅಸೈನ್ ಮಾಡಾಕ್ತಾರ. ಇನ್ ಕೇಸ್ CPR ಇಸ್ ನಾಟ್ ಈಕ್ವಲ್ ಟು ನಲ್ ಇತ್ತಂದ್ರ ಅವಾಗ ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಕೈತಿ. ಇಲ್ಲ ಅಂತಂದ್ರ ನಮ್ದ ಇದು ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಟ್ ಆಕೈತಿ. ಸೊ ಲೈನ್ ನಂಬರ್ 814 ದಾಗ ನೋಡಿದ್ರ ಕೀಸ್ ನ ಸಾರ್ಟ್ ಮಾಡಾಕ ಕಂಪೇರ್ ಟು ಅನ್ನುವಂತ ಮೆಥಡ್ ನ ಯೂಸ್ ಮಾಡಾಕತ್ತಾರ. ಈ ಕಂಪೇರ್ ಟು ಮೆಥಡ್ ಎಲ್ಲಿಂದ ಬರ್ತೈತಿ ಅಂತಂದ್ರ ಬೇಸಿಕಲಿ ಅವ್ರ ಏನ್ ಮಾಡಾಕ್ತಾರ ಕೆ ಅನ್ನುವಂತ ಲೋಕಲ್ ವೇರಿಯೇಬಲ್ ಗ ಅಸೈನ್ ಮಾಡ್ಕೊಳಾಕ್ತಾರ. ಸೊ ಅದ್ರ ಮ್ಯಾಗನ ಅಂದ್ರ ಕೀದ ಕಂಪೇರ್ ಟು ಮೆಥಡ್ ನ ಕಾಲ್ ಮಾಡಾಕತ್ತಾರ. ಸೊ ನಾವೇನ್ ಮಾಡಾಕತ್ತೀವ ಟ್ರೀ ಮ್ಯಾಪ್ ದಾಗ ಇಂಟೀಜರ್ ಆಸ್ ಅ ಕೀ ಆಗಿ ಕೊಡಾಕತ್ತೀವ. ಸೊ ಇಲ್ಲಿ ಇಂಟೀಜರ್ ಕ್ಲಾಸ್ ನೋಡಿದ್ರ ಇಂಟೀಜರ್ ಕ್ಲಾಸ್ ಏನ್ ಮಾಡಾಕ್ತೈತಿ ಕಂಪೇರಬಲ್ ಇಂಟರ್ಫೇಸ್ ನ ಇಂಪ್ಲಿಮೆಂಟ್ ಮಾಡ್ಕೊಂಡ ಕಂಪೇರ್ ಟು ಮೆಥಡ್ ಗೆ ಓವರ್ ರೈಡ್ ಮಾಡಾಕತೈತಿ. ಕಂಪೇರ್ ಟು ಮೆಥಡ್ ಗೆ ಇಂಪ್ಲಿಮೆಂಟೇಶನ್ ನ ಪ್ರೊವೈಡ್ ಮಾಡಾಕತೈತಿ. ಸೊ ಯಾವಾಗ ಕೆ ಡಾಟ್ ಕಂಪೇರ್ ಟು ಅಂತ ಹೇಳಿ ಮೆಥಡ್ ಕಾಲ್ ಆಗತ್ತಲ್ಲ ಅವಾಗ ಇಂಟೀಜರ್ ಕ್ಲಾಸ್ ಆಗಿರುವಂತ ಕಂಪೇರ್ ಟು ಮೆಥಡ್ ಕಾಲ್ ಆಗತ್ತ. ಸೊ ಇಂಟೀಜರ್ ಕ್ಲಾಸ್ ದಾಗ ಯಾವ ರೀತಿ ಇಂಪ್ಲಿಮೆಂಟೇಶನ್ ಐತ್ಲ ಕಂಪೇರ್ ಟು ಮೆಥಡ್ ಅದ ಆ ಪ್ರಕಾರ ಕೀಸ್ ಏನಾಗ್ತಾವ ಸಾರ್ಟ್ ಆಗ್ತಾವ. ಸೊ ಇಂಟೀಜರ್ ಕ್ಲಾಸ್ ದಾಗ ಕಂಪೇರ್ ಟು ಮೆಥಡ್ ಯಾವ ರೀತಿ ಇಂಪ್ಲಿಮೆಂಟ್ ಆಗೈತಿ ಅಂದ್ರೆ ಬೈ ಡಿಫಾಲ್ಟ್ ಅಸೆಂಡಿಂಗ್ ಆರ್ಡರ್ ಅಂದ್ರೆ ನ್ಯಾಚುರಲ್ ಆರ್ಡರ್ ದಾಗ ಸಾರ್ಟ್ ಆಗ್ಬೇಕಂತ ಹೇಳಿ ಇಂಪ್ಲಿಮೆಂಟೇಶನ್ ಪ್ರೊವೈಡ್ ಮಾಡ್ಯಾರ. ಅದ್ರ ಸಲುವಾಗಿ ಇಲ್ಲಿ ಏನಾಗ್ಯಾವ ಅಂತಂದ್ರೆ ಬೇಸ್ಡ್ ಆನ್ ದ ಕೀಸ್ ಅಸೆಂಡಿಂಗ್ ಆರ್ಡರ್ ದಾಗ ನಮ್ದ ಕೀ ವ್ಯಾಲ್ಯೂ ಪೇರ ಸಾರ್ಟ್ ಆಗ್ಯಾವ. ಇನ್ ಕೇಸ್ ನಾವ ಟ್ರೀ ಮ್ಯಾಪ್ ದಾಗ ಕಂಪೇರೇಟರ್ ಆಬ್ಜೆಕ್ಟ್ ನ ಪಾಸ್ ಮಾಡಿದೀವಿ ಅಂತಂದ್ರ ಅವಾಗ ಇದ CPR ನಲ್ ಹಾಕಿರ್ಲಿಲ್ಲ. ಅವಾಗ ಕಂಪೇರೇಟರ್ ದಾಗಿರುವಂತ ಕಂಪೇರ್ ಮೆಥಡ್ ಕಾಲ್ ಮಾಡ್ಕೊಂಡ ಕೀಸ್ ಎಲ್ಲಾನು ಏನಾಗ್ತಿದ್ವು ಸಾರ್ಟ್ ಆಗ್ತಿದ್ವು. ಸೊ ಈ ರೀತಿ ನಮ್ದ ಟ್ರೀ ಮ್ಯಾಪ್ ಐದರ್ ಕಂಪೇರ್ ಅಥವಾ ಕಂಪೇರ್ ಟು ಮೆಥಡ್ ನ ಯೂಸ್ ಮಾಡ್ಕೊಂಡ ಕೀಸ್ ನ ಸಾರ್ಟ್ ಮಾಡ್ತೈತಿ. ಸೊ ಲೈನ್ ನಂಬರ್ 15 ದಾಗ ನಾನು ಮ್ಯಾಪ್ ಡಾಟ್ ಫಸ್ಟ್ ಕೀ ಅಂತೇಳಿ ಕಾಲ್ ಮಾಡಾಕತ್ತೀನಿ. ಮ್ಯಾಪ್ ಡಾಟ್ ಫಸ್ಟ್ ಕೀ ಏನ್ ಮಾಡ್ತೈತಿ ಅಂತಂದ್ರ ಈ ಕೀ ವ್ಯಾಲ್ಯೂ ಪೇರ್ದಾಗ ಎಲ್ಲಾರ್ಕಿಂತ ಸ್ಮಾಲೆಸ್ಟ್ ಕೀ ಯಾವ್ದೈತ್ಲ ಅದನ್ನ ಪ್ರಿಂಟ್ ಮಾಡ್ತೈತಿ. ಸೊ ನಮ್ ಕೇಸ್ದಾಗ 10 ಅಂತ ಹೇಳಿ ಐತಿ 10 ಅಂತ ಹೇಳಿ ಪ್ರಿಂಟ್ ಆಗೈತಿ. ಮ್ಯಾಪ್ ಡಾಟ್ ಲಾಸ್ಟ್ ಕೀ ಏನ್ ಮಾಡ್ತೈತಿ ಅಂತಂದ್ರ ಈ ಕೀ ವ್ಯಾಲ್ಯೂ ಪೇರ್ದಾಗ ಎಲ್ಲಾರ್ಕಿಂತ ಲಾರ್ಜೆಸ್ಟ್ ಕೀ ಯಾವ್ದೈತಿ ಅದನ್ನ ಪ್ರಿಂಟ್ ಮಾಡ್ತೈತಿ. ಸೊ ನಮ್ ಕೇಸ್ದಾಗ 40 ಐತಿ 40 ಅಂತ ಹೇಳಿ ಬಂದೈತಿ. ಮ್ಯಾಪ್ ಡಾಟ್ ಹೆಡ್ ಮ್ಯಾಪ್ 30 ಏನ್ ಮಾಡ್ತೈತಿ ಅಂತಂದ್ರ ಈ ಕೀ ವ್ಯಾಲ್ಯೂ ಪೇರ್ದಾಗ ಯಾವ್ಯಾವ ಕೀ ವ್ಯಾಲ್ಯೂಸ್ 30 ಗಿಂತ ಲಾರ್ಜೆಸ್ಟ್ ಅದಾವಲ್ಲ ಅವನ್ನ ಪ್ರಿಂಟ್ ಮಾಡ್ತೈತಿ. ಸಾರಿ ಯಾವ್ಯಾವ 30 ಗಿಂತ ಸ್ಮಾಲೆಸ್ಟ್ ಅದಾವಲ್ಲ ಅವನ್ನ ಪ್ರಿಂಟ್ ಮಾಡ್ತೈತಿ. ಸೊ 30 ಗಿಂತ ಯಾವ್ಯಾವ ಕೀ ವ್ಯಾಲ್ಯೂ ಪೇರ ಸಣ್ಣ ಅದಾವ ಅಂತಂದ್ರ 10 ಆಪಲ್ 20 ಬನಾನಾ. ಸೊ ಇವೆರಡನ್ನು ಪ್ರಿಂಟ್ ಮಾಡೈತಿ. ಮ್ಯಾಪ್ ಡಾಟ್ ಟೇಲ್ ಮ್ಯಾಪ್ ಏನ್ ಮಾಡ್ತೈತಿ ಅಂತಂದ್ರ ಈ 20 ಅನ್ನುವಂತ ಕೀ ವ್ಯಾಲ್ಯೂ ಪೇರ್ನು ಇನ್ಕ್ಲೂಡ್ ಮಾಡ್ತೈತಿ. ಆಮೇಲೆ ಇದಕ್ಕಿಂತ ದೊಡ್ಡ ಯಾವ್ಯಾವ ಕೀ ವ್ಯಾಲ್ಯೂ ಪೇರ್ ಅದಾವಲ್ಲ ಅವನ್ನ ಇನ್ಕ್ಲೂಡ್ ಮಾಡ್ತೈತಿ. 20 ಬನಾನಾ 30 ಚೆರಿ 40 ಡೇಟ್ ಅಂತ ಹೇಳಿ ಬಂದೈತಿ. ಮ್ಯಾಪ್ ಡಾಟ್ ಸಬ್ ಮ್ಯಾಪ್ 20 40 ಏನ್ ಮಾಡ್ತೈತಿ ಅಂದ್ರೆ ರೇಂಜ್ ಆಫ್ ಅ ಕೀ ವ್ಯಾಲ್ಯೂ ಪೇರ್ನ ಇದ ಪ್ರಿಂಟ್ ಮಾಡ್ತೈತಿ. ಸೊ ಇಲ್ಲಿ ನೋಡಿದ್ರೆ ಸ್ಟಾರ್ಟ್ ದಾಗಿರುವಂತ 20ನು ಇದೆ ಇನ್ಕ್ಲೂಡ್ ಮಾಡೈತಿ. 20 ಬನಾನಾ ಅಂತ ಹೇಳಿ ಬಂದೈತಿ. 40 ಇದು ನಮ್ದು ಎಂಡ್ ಇನ್ಕ್ಲೂಡ್ ಆಗಿಲ್ಲ. ಸೊ ಇನ್ ಬಿಟ್ವೀನ್ 20 30 ಇನ್ ಬಿಟ್ವೀನ್ 20 40 ಯಾವ್ಯಾವ ಅದಾವಲ್ಲ ಅವ ನಮ್ಗೆ ಬಂದಾವ. 20 ಬನಾನಾ 30 ಚೆರಿ ಅಂತ ಹೇಳಿ ಬಂದೈತಿ. ನಾವು ನೆಕ್ಸ್ಟ್ ನೇವಿಗೇಬಲ್ ಮ್ಯಾಪ್ ದಾಗ ಯಾವ್ಯಾವ ಮೆಥಡ್ಸ್ ಅದಾವ ಅಂತ ಹೇಳಿ ನೋಡೋಣ ಅಂತ.
ಸೊ ನಾನು ಈ ಕ್ಲಾಸ್ದಾಗ ಏನ್ ಮಾಡಾಕ್ತೀನಿ, ಟ್ರೀ ಮ್ಯಾಪ್ ಅದ ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕ್ತೀನಿ. ಕೀ ಆಫ್ ಟೈಪ್ ಇಂಟೀಜರ್ ಐತಿ, ವ್ಯಾಲ್ಯೂ ಆಫ್ ಟೈಪ್ ಸ್ಟ್ರಿಂಗ್ ಐತಿ. ಆಮೇಲೆ ಈ ರೀತಿ ಕೀ ವ್ಯಾಲ್ಯೂನ ನಾನು ಇನ್ಸರ್ಟ್ ಮಾಡಾಕತ್ತೀನಿ. ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರೆ ನಮಗ ಒರಿಜಿನಲ್ ಮ್ಯಾಪ್ ಅಂತ ಹೇಳಿ ಬೇಸ್ಡ್ ಆನ್ ದ ಕೀಸ್ ಸಾರ್ಟ್ ಆಗಿ ಬೇಸಿಕಲಿ ಕೀ ವ್ಯಾಲ್ಯೂ ಬೇರೆ ಈ ರೀತಿ ಬಂದು. ಸೊ ಮ್ಯಾಪ್ ಡಾಟ್ ಸೆಲ್ಲಿಂಗ್ ಕೀ 25 ಏನ್ ಮಾಡ್ತೈತಿ ಅಂತಂದ್ರ, ಇನ್ ಕೇಸ್ ಕೀ ವ್ಯಾಲ್ಯೂ ಪೇರ್ದಾಗ ಯಾವ್ದರೆ ಕೀಸ್ ವ್ಯಾಲ್ಯೂ 25 ಇದ್ರೆ 25 ಅಂತ ರಿಟರ್ನ್ ಆಗ್ತೈತಿ. ಇನ್ ಕೇಸ್ 25 ಇರ್ಲಿಲ್ಲ ಅಂತಂದ್ರ 25 ಕಿಂತ ಯಾವ್ಯಾವ ಕೀಸ್ ದೊಡ್ಡ ಅದಾವ ಅದ್ರೊಳಗೆ ಯಾವ್ದು ನಿಯರೆಸ್ಟ್ 25 ಐತಲ್ಲ ಅದ ರಿಟರ್ನ್ ಆಗ್ತೈತಿ. ನಮ್ ಕೇಸ್ದಾಗ 30 ಐತಿ, ಅದಕ್ಕ 30 ಅಂತ ಹೇಳಿ ಬಂದೈತಿ. ಫ್ಲೋರ್ ಕೀ 25 ಏನ್ ಮಾಡ್ತೈತಿ ಅಂತಂದ್ರ, ನಮ್ ಕೀ ವ್ಯಾಲ್ಯೂ ಪೇರ್ದಾಗ ಇನ್ ಕೇಸ್ 25 ಕೀ ಇತ್ತಂದ್ರ 25 ಅಂತ ರಿಟರ್ನ್ ಆಗ್ತೈತಿ. ಇಲ್ಲ ಅಂತಂದ್ರ 25 ಕಿಂತ ಯಾವ್ಯಾವ ಎಲಿಮೆಂಟ್ಸ್ ಸಣ್ಣ ಅದಾವ ಅದ್ರೊಳಗ ಯಾವ್ದು ನಿಯರೆಸ್ಟ್ 25 ಐತಿ ಅದ್ ರಿಟರ್ನ್ ಆಗ್ತೈತಿ. ನಮ್ ಕೇಸ್ದಾಗ 20 ಐತಿ, ಅದಕ್ಕೆ 20 ಅಂತ ಹೇಳಿ ಬಂದೈತಿ. ಹೈಯರ್ ಕೀ 20 ಏನ್ ಮಾಡ್ತೈತಿ ಅಂತಂದ್ರ, 20 ಕಿಂತ ಯಾವ್ಯಾವ ಕೀ ವ್ಯಾಲ್ಯೂಸ್ ದೊಡ್ಡ ಅದಾವ ಅದ್ರೊಳಗೆ ಯಾವ್ದು ನಿಯರೆಸ್ಟ್ 20 ಐತಿ ಅದ್ ರಿಟರ್ನ್ ಆಗ್ತೈತಿ. ಸೊ ನಮಗ 30 ಐತೇಳಿ ಕೀ ವ್ಯಾಲ್ಯೂ ಪೇರ್ ಐತಿ, ಅದ 20ಗೆ ನಿಯರೆಸ್ಟ್ ಅದಕ್ಕೆ 30 ಅಂತ ಹೇಳಿ ಬಂದೈತಿ. ಲೋವರ್ ಕೀ 20 ಏನ್ ಮಾಡ್ತೈತಿ ಅಂತಂದ್ರ, ಯಾವ್ಯಾವ ಕೀಸ್ 20 ಕಿಂತ ಕಡಿಮೆ ಅದಾವ ಅದ್ರೊಳಗೆ ಯಾವ್ದು ನಿಯರೆಸ್ಟ್ 20 ಐತಿ ಅದ್ ರಿಟರ್ನ್ ಆಗ್ತೈತಿ. ನಮ್ ಕೇಸ್ದಾಗ 10 ಐತಿ, 10 ಅಂತ ಹೇಳಿ ಬಂದೈತಿ. ಮ್ಯಾಪ್ ಡಾಟ್ ಫಸ್ಟ್ ಎಂಟ್ರಿ ಏನ್ ಮಾಡ್ತೈತಿ ಅಂತಂದ್ರ, ನಮ್ದ ಫಸ್ಟ್ ಕೀ ವ್ಯಾಲ್ಯೂ ಪೇರ್ನ ರಿಟರ್ನ್ ಮಾಡ್ತೈತಿ. ಸೊ ನಮಗ 10 ನ ಆಪಲ್ ಅಂತ ಹೇಳಿ ಬಂದೈತಿ. ಮ್ಯಾಪ್ ಡಾಟ್ ಲಾಸ್ಟ್ ಎಂಟ್ರಿ ಏನ್ ಮಾಡ್ತೈತಿ ಅಂದ್ರ, ನಮ್ ಕೀ ವ್ಯಾಲ್ಯೂ ಪೇರ್ದಾಗ ಯಾವ್ದು ಲಾಸ್ಟ್ ಎಂಟ್ರಿ ಐತಿ ಅದ ರಿಟರ್ನ್ ಆಗ್ತೈತಿ. ಸೊ ನಮ್ ಕೇಸ್ದಾಗ 40 ಡೇಟ್ ಅಂತ ಹೇಳಿ ಬಂದೈತಿ. ಮ್ಯಾಪ್ ಡಾಟ್ ಡಿಸೆಂಡಿಂಗ್ ಮ್ಯಾಪ್ ಏನ್ ಮಾಡ್ತೈತಿ ಅಂತಂದ್ರ, ನಮ್ದು ಒರಿಜಿನಲ್ ಮ್ಯಾಪ್ ಐತಿ ಅದನ್ನ ರಿವರ್ಸ್ ಮಾಡ್ತೈತಿ. ಡಿಸೆಂಡಿಂಗ್ ಆರ್ಡರ್ದಾಗ ಕೀ ವ್ಯಾಲ್ಯೂ ಪೇರ್ನ ಪ್ರಿಂಟ್ ಮಾಡ್ತೈತಿ, ರಿಟರ್ನ್ ಮಾಡ್ತೈತಿ. ನೆಕ್ಸ್ಟ್ ನಾವ ಇನ್ ಕೇಸ್ ನಾವ ಕಸ್ಟಮ್ ಕ್ಲಾಸದ ಆಬ್ಜೆಕ್ಟ್ ನ ಆಸ್ ಎ ಕೀ ಆಗಿ ಯೂಸ್ ಮಾಡ್ಬೇಕಂದ್ರೆ ಟ್ರೀ ಮ್ಯಾಪ್ದಾಗ ಏನ್ ಮಾಡ್ಬೇಕಂತ ಹೇಳಿ ನೋಡೋಣ ಅಂತ. ನಾನು ಈ ಕ್ಲಾಸ್ದಾಗ ಸ್ಟ್ಯಾಟಿಕ್ ಕ್ಲಾಸ್ ನ ಕ್ರಿಯೇಟ್ ಮಾಡ್ಕೊಳಾಕ್ತೀನಿ. ಫಸ್ಟ್ ಒನ್ ಅಡ್ರೆಸ್, ಇದ್ರೊಳಗೆ ಸಿಟಿ ಪಿನ್ ಕೋಡ್ ಅಂತ ಹೇಳಿ 2 ಫೀಲ್ಡ್ಸ್ ಅದಾವ. ಆಮೇಲೆ ಅಡ್ರೆಸ್ ಕ್ಲಾಸದ ಕನ್ಸ್ಟ್ರಕ್ಟರ್ ಐತಿ. ಟು ಸ್ಟ್ರಿಂಗ್ ಮೆಥಡ್ ನಾನು ಓವರ್ ರೈಡ್ ಮಾಡಾಕ್ತೀನಿ. ಇನ್ನೊಂದು ಕ್ಲಾಸ್ ಯಾವ್ದಂದ್ರೆ ಎಂಪ್ಲಾಯ್ ಕ್ಲಾಸ್ದಾಗ ಐ ಡಿ, ನೇಮ್, ಸ್ಯಾಲ್ರಿ ಅಂತ ಹೇಳಿ 3 ಫೀಲ್ಡ್ಸ್ ಅದಾವ. ಎಂಪ್ಲಾಯ್ ಕ್ಲಾಸದ ಕನ್ಸ್ಟ್ರಕ್ಟರ್ ನ ಬರ್ದೀನಿ. ಟು ಸ್ಟ್ರಿಂಗ್ ಮೆಥಡ್ ನಾನು ಓವರ್ ರೈಡ್ ಮಾಡಾಕ್ತೀನಿ. ಈ ಟೆಸ್ಟ್ ಒನ್ ಮೆಥಡ್ದಾಗ ನಾನು ಎಂಪ್ಲಾಯ್ ಕ್ಲಾಸದ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕ್ತೀನಿ. ಲೈನ್ ನಂಬರ್ 47 ದಾಗ ನಾನು ಟ್ರೀ ಮ್ಯಾಪ್ ಅಂತ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿ ಈ ಆಫ್ ಅ ಟೈಪ್ ಎಂಪ್ಲಾಯ್ ಅಂತ ಹೇಳಿ ಮೆನ್ಷನ್ ಮಾಡಾಕ್ತೀನಿ. ವ್ಯಾಲ್ಯೂ ಆಫ್ ಅ ಟೈಪ್ ಅಡ್ರೆಸ್ ಅಂತ ಹೇಳಿ ಮೆನ್ಷನ್ ಮಾಡಾಕತ್ತೀನಿ. ಆಮೇಲೆ ಈ ಮ್ಯಾಪ್ದಾಗ ಈ ರೀತಿ ಕೀ ವ್ಯಾಲ್ಯೂ ಪೇರ್ನ ಇನ್ಸರ್ಟ್ ಮಾಡಾಕ್ತೀನಿ. ಲೈನ್ ನಂಬರ್ 52 ದಾಗ ಈ ಮ್ಯಾಪ್ ನ ಇಟ್ರೇಟ್ ಮಾಡಿ, ಸೊ ಕೀ ವ್ಯಾಲ್ಯೂ ಅಂದ್ರೆ ಎಂಪ್ಲಾಯ್ನ ಆಮೇಲೆ ಅಡ್ರೆಸ್ ಅದು ಟು ಸ್ಟ್ರಿಂಗ್ ಮೆಥಡ್ ನ ಕರ್ಯಾಕತ್ತೀನಿ ಅಲ್ಲಿ ನಾನು. ಇದು ನನ್ನ ಮೇನ್ ಮೆಥಡ್. ಇದ್ರೊಳಗೆ ನಾನು ಟೆಸ್ಟ್ ಒನ್ ಮೆಥಡ್ ನ ಕಾಲ್ ಮಾಡಾಕತ್ತೀನಿ. ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ನಮಗ ಕ್ಲಾಸ್ ಕಾಸ್ಟ್ ಎಕ್ಸೆಪ್ಷನ್ ಬಂತು. ಸೊ ಇದು ಕ್ಲಾಸ್ ಕಾಸ್ಟ್ ಎಕ್ಸೆಪ್ಷನ್ ಎದಕ್ ಬರ್ತೈತಿ ಅಂತಂದ್ರ, ಸೊ ಯಾವಾಗ ನಾವು ಪುಟ್ ಮೆಥಡ್ ನ ಕರಿತೀವಲ್ಲ ಅವಾಗ ನಮ್ದ ಕೋಡ್ ಟ್ರೀ ಮ್ಯಾಪ್ ಈ ಕೋಡಿಗೆ ಬರ್ತೈತಿ, ಕಂಟ್ರೋಲ್ ಈ ಕೋಡಿಗೆ ಬರ್ತೈತಿ. ಸೊ ಇಲ್ಲಿ ನಾವು ಟ್ರೀ ಮ್ಯಾಪ್ ದಾಗ ಕಂಪೇರೇಟರ್ ನ ಕಳ್ಸಾಕತ್ತಿಲ್ಲ, ಅದಕ್ಕ ನಮ್ದ ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಗಂಗಿಲ್ಲ. ನಮ್ದ ಎಲ್ಸ್ ಬ್ಲಾಕಿಗೆ ಬರ್ತೈತಿ. ಸೊ ಇಲ್ಲಿ ಕೀಸ್ ನ ಕಂಪೇರ್ ಮಾಡಾಕ ಅವ್ರ ಏನ್ ಮಾಡಾಕ್ತಾರ, ಕಂಪೇರ್ ಟು ಮೆಥಡ್ ನ ಯೂಸ್ ಮಾಡಾಕತ್ತಾರ. ಸೊ ಈ ಕಂಪೇರ್ ಟು ಮೆಥಡ್ ನ ಅವ್ರ ಏನ್ ಮಾಡಾಕ್ತಾರ, ಕೀ ಮ್ಯಾಕ್ ಕರ್ಯಾಕ್ತಾರ, ಕೀ ಆಬ್ಜೆಕ್ಟ್ ಮ್ಯಾಕ್ ಕರ್ಯಾಕತ್ತಾರ. ಆದ್ರ ಇಲ್ಲಿ ನೋಡಿದ್ರ ನಮ್ದ ಕೀ ಏನೈತಿ, ಎಂಪ್ಲಾಯ್ ಐತಿ. ಎಂಪ್ಲಾಯ್ ಕ್ಲಾಸ್ದಾಗ ಕಂಪೇರ್ ಟು ಅನ್ನುವಂತ ಮೆಥಡ್ ಇಲ್ಲ. ಸೊ ಅದ್ರ ಸಲುವಾಗಿ ಬೇಸಿಕಲಿ ಇದ ಆಪರೇಷನ್ ಪರ್ಫಾರ್ಮ್ ಆಗಂಗಿಲ್ಲ. ಆಮೇಲೆ ಇಲ್ಲಿ ಏನ್ ಮಾಡಾಕ್ತಾರ, ಕಂಪೇರ್ ಟು ಮೆಥಡ್ ನ ಅವ್ರ ಏನ್ ಮಾಡಾಕ್ತಾರ, ಕಂಪೇರೇಬಲ್ ಇಂಟರ್ಫೇಸ್ ಇಂಪ್ಲಿಮೆಂಟ್ ಮಾಡ್ಕೊಂಡಿರ್ಬೇಕ. ಅಂದ್ರೆ ನಾವ್ ಯಾವ್ದನ್ನ ಕೀ ಆಗಿ ಯೂಸ್ ಮಾಡ್ಕೋತೀವಲ್ಲ ಅದ ಕಂಪೇರೇಬಲ್ ಇಂಟರ್ಫೇಸ್ ನ ಇಂಪ್ಲಿಮೆಂಟ್ ಮಾಡ್ಕೊಂಡಿರ್ಬೇಕು. ಇಲ್ಲ ಅಂತಂದ್ರ ನಾವ್ ಟ್ರೀ ಮ್ಯಾಪ್ ದಾಗ ಕಂಪೇರೇಟರ್ ಆಬ್ಜೆಕ್ಟ್ ನ ಕಳಿಸ್ಬೇಕ ಅನ್ನೋದ ಟ್ರೀ ಮ್ಯಾಪ್ ಪುಟ್ ಮೆಥಡ್ ಎಕ್ಸ್ಪೆಕ್ಟೇಷನ್. ಸೊ ನಾವ್ ಇಲ್ಲಿ ಎರಡೂ ಮಾಡಾಕ್ತಿಲ್ಲ, ಅದ್ರ ಸಲುವಾಗಿ ನಮ್ದ ಕ್ಲಾಸ್ ಕಾಸ್ಟ್ ಎಕ್ಸೆಪ್ಷನ್ ಬರಾಕ್ತೈತಿ. ಸೊ ಇದನ್ನ ನಾವ್ ಯಾವ ರೀತಿ ಫಿಕ್ಸ್ ಮಾಡ್ಬೇಕಂತ ಹೇಳಿ ನೋಡೋಣ ಅಂತ.
ನಮ್ದ ಫಸ್ಟ್ ವೇ ಏನತ್ತಂದ್ರ ನಾವೇನ್ ಮಾಡ್ತೀವಿ ಅಂದ್ರೆ ಎಂಪ್ಲಾಯ್ ಕ್ಲಾಸ್ ಇಂಪ್ಲಿಮೆಂಟ್ಸ್ ಕಂಪೇರೇಬಲ್ ಅಂತ ಹೇಳಿ ಕೊಡ್ತೀವ. ಆಮೇಲೆ ಕಂಪೇರ್ ಟು ಮೆಥಡ್ ನ ಓವರ್ ರೈಡ್ ಮಾಡ್ತೀವ ಈ ರೀತಿ. ಸೊ ಇಲ್ಲ ನಾ ಅಸೆಂಡಿಂಗ್ ಆರ್ಡರ್ದಾಗ ಅಂದ್ರೆ ಎಂಪ್ಲಾಯೀಸ್ ಐ ಡಿ ಮ್ಯಾಗ ನಾನ ಸಾರ್ಟ್ ಮಾಡ್ಬೇಕ. ಅದಕ್ಕೆ ದಿಸ್ ಡಾಟ್ ಐ ಡಿ ಮೈನಸ್ ಇ ಡಾಟ್ ಐ ಡಿ ಅಂತ ಕೊಡಾಕ್ತೀನಿ. ಸೊ ನಾನು ಮೇನ್ ಮೆಥಡ್ ಇಂದ ಟೆಸ್ಟ್ ಒನ್ ಟೆಸ್ಟ್ ಟು ಅಂತೇಳಿ ಎರಡು ಮೆಥಡ್ ನ ಕರೆಯಾಕತ್ತೀನಿ. ಸೊ ಟೆಸ್ಟ್ ಒನ್ ದಾಗ ನಾನು ಏನ್ ಮಾಡಾಕತ್ತೀನಿ, ಟ್ರೀ ಮ್ಯಾಪ್ ದಾಗ ಯಾವ್ದು ಕಂಪೇರೇಟರ್ ಆಬ್ಜೆಕ್ಟ್ ನ ಕಳ್ಸಾಕತ್ತಿಲ್ಲ. ಇಲ್ಲಿ ಏನ್ ಮಾಡಾಕ್ತೀನಿ ನಾನು ಎಂಪ್ಲಾಯ್ ಕ್ಲಾಸ್ ಎಂಪ್ಲಾಯ್ ಕ್ಲಾಸ್ ದಾಗ ಇಂಪ್ಲಿಮೆಂಟ್ಸ್ ಕಂಪೇರೇಬಲ್ ಅಂತ ಹೇಳಿ ಕೊಟ್ಟಿನಿ. ಕಂಪೇರ್ ಟು ಮೆಥಡ್ ನ ಓವರ್ ರೈಡ್ ಮಾಡಾಕತ್ತೀನಿ, ಅದರದ ಇಂಪ್ಲಿಮೆಂಟೇಷನ್ ಪ್ರೊವೈಡ್ ಮಾಡಾಕ್ತೀನಿ. ಸೊ ಇಲ್ಲೊಂದ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಅನ್ನ ಬರ್ದೀನಿ, ಹಲೋ ಕಂಪೇರ್ ಟು ಅಂತೇಳಿ. ಸೊ ಇಲ್ಲೇ ಟೆಸ್ಟ್ ಬಂದಾಗ ನಾನು ಏನ್ ಮಾಡಾಕ್ತೀನಿ, ಎಂಪ್ಲಾಯ್ ಕ್ಲಾಸ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕ್ತೀನಿ, ಮ್ಯಾಪ್ ನ ಕ್ರಿಯೇಟ್ ಮಾಡಾಕ್ತೀನಿ. ಮ್ಯಾಪ್ ಆಫ್ ಟೈಪ್ ಎಂಪ್ಲಾಯ್ ಐತಿ, ಆಮೇಲೆ ವ್ಯಾಲ್ಯೂ ಆಫ್ ಟೈಪ್ ಅಡ್ರೆಸ್ ಐತಿ, ಆಮೇಲೆ ಈ ರೀತಿ ಕೀ ವ್ಯಾಲ್ಯೂ ನಾನು ಇನ್ಸರ್ಟ್ ಮಾಡಾಕ್ತೀನಿ. ಲೈನ್ ನಂಬರ್ 64 ದಾಗ ಈ ಮ್ಯಾಪ್ ನ ಇಟ್ರೇಟ್ ಮಾಡಿ, ಸೊ ಮ್ಯಾಪ್ ದಾಗ ನಾನು ಏನ್ ಕೀ ವ್ಯಾಲ್ಯೂನ ಇನ್ಸರ್ಟ್ ಮಾಡಿಲ್ಲ ಅವನ್ನ ಇಟ್ರೇಟ್ ಮಾಡಾಕ್ತೀನಿ. ಇ ಎಂ ಪಿ ಡಾಟ್ ಟು ಸ್ಟ್ರಿಂಗ್ ಆಮೇಲೆ ಅಡ್ರೆಸ್ ಡಾಟ್ ಟು ಸ್ಟ್ರಿಂಗ್ ನ ಕರೆಯಾಕತ್ತೀನಿ. ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರೆ ನಮ್ದ ಇದ ಕರೆಕ್ಟ್ ಆಗಿ ವರ್ಕ್ ಆಗ್ತೈತಿ. ಸೊ ಈ ಮ್ಯಾಪ್ ಎಂಪ್ಲಾಯ್ ಮ್ಯಾಗ ಅಂದ್ರ ಎಂಪ್ಲಾಯ್ ಐ ಡಿ ಮ್ಯಾಗ ಸಾರ್ಟ್ ಆಗ್ಯಾವ 1 2 3 ಅಂತ ಹೇಳಿ. ಸೊ ಯಾವಾಗ ಮ್ಯಾಪ್ ಡಾಟ್ ಪುಟ್ ಕಂಪೇರ್ ಟು ಮೆಥಡ್ ನ ಕರಿತಿತ್ಲ, ಅವಾಗ ನಮ್ದ ಈ ಕ್ಲಾಸ್ ದಾಗ ಏನ್ ಓವರ್ ರೈಡ್ ಮಾಡಿವಲ್ಲ ಆ ಮೆಥಡ್ ಕಾಲ್ ಆಗೈತಿ, ಹಲೋ ಕಂಪೇರ್ ಟು ಅಂತ ಹೇಳಿ ಬಂದೈತಿ. ಸೊ ಈ ರೀತಿ ನಾವ ಬೇಸಿಕಲಿ ಕಂಪೇರ್ ಟು ಮೆಥಡ್ ನ ಯೂಸ್ ಮಾಡ್ಕೊಂಡ ಕಸ್ಟಮ್ ಆಬ್ಜೆಕ್ಟ್ಸ್ ನ ಆಸ್ ಎ ಕೀ ಆಗಿ ಕೊಡ್ಬೋದು ಮ್ಯಾಪ್ ದಾಗ. ಇದು ಫಸ್ಟ್ ವೇ. ಸೆಕೆಂಡ್ ವೇ ಯಾವ್ದಂತಂದ್ರ ಈ ಮ್ಯಾಪ್ ದಾಗ ಕನ್ಸ್ಟ್ರಕ್ಟರ್ ದಾಗ ನಾವ ಕಂಪೇರೇಟರ್ ಆಬ್ಜೆಕ್ಟ್ ನ ಪ್ರೊವೈಡ್ ಮಾಡ್ಬೇಕ. ಸೊ ಇಲ್ಲಿ ನೋಡಿದ್ರೆ ನಾನು ಕಂಪೇರೇಟರ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿ ಆಸ್ ಎ ಪ್ಯಾರಾಮೀಟರ್ ಆಗಿ ಕೊಡಾಕ್ತೀನಿ. ಸೊ ಕಂಪೇರ್ ಮೆಥಡ್ ದ ಇಂಪ್ಲಿಮೆಂಟೇಷನ್ ಯಾವ ರೀತಿ ಕೊಡಾಕ್ತೀನಿ ನಾನು ಅಂತಂದ್ರ ಡಿಸೆಂಡಿಂಗ್ ಆರ್ಡರ್ ಎಂಪ್ಲಾಯ್ ಐ ಡಿ ಡಿಸೆಂಡಿಂಗ್ ಆರ್ಡರ್ ಮ್ಯಾಗ ಸಾರ್ಟ್ ಆಗ್ಬೇಕಂತೇಳಿ ನಾನು ಇಂಪ್ಲಿಮೆಂಟೇಷನ್ ಕೊಡಾಕತ್ತೀನಿ. ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರ ನಮಗ ಎಂಪ್ಲಾಯ್ ಮ್ಯಾಗ ಸಾರ್ಟ್ ಆಗ್ಯಾವ. ಸೊ ಎಂಪ್ಲಾಯ್ ಐ ಡಿ ಡಿಸೆಂಡಿಂಗ್ ಆರ್ಡರ್ ಮ್ಯಾಗ ನಮ್ದ ಕೀಸ್ ಏನಾಗ್ಯಾವ ಇಲ್ಲ ಸಾರ್ಟ್ ಆಗ್ಯಾವ. ಫಸ್ಟ್ ಗೆ 3 ಆಮೇಲೆ 2 ಆಮೇಲೆ 1 ಅಂತ ಹೇಳಿ ಬಂದೈತಿ. ಸೊ ಇಷ್ಟಿದೆ ಟ್ರೀ ಮ್ಯಾಪ್ ಬಗ್ಗೆ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನ್ರಿ ನೀವು ತಿಳ್ಕೊಳಾಗ್ತಿದ್ದೀರಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.